Hello children, good morning. Welcome to my class. Children, today's class, let's know the poem that is Adventure. Okay, all of you open your English textbook, page number 136. Yes children, Unit 9, Adventure. Okay children, now I'm going to recite the poem. All of you listen carefully and point out the finger. Unit 9, Adventure, Mountain. Together we walk and make moves. No one knows how far is the top. To the biting cold, hands in gloves, for rocks below, feet after feet tap. No thought of yesterday or tomorrow, for steps rise and fall, chill in the morrow, out in the whistling wind, with soul sore, can't stop climbing more and more. Anonymous. Okay children, before going to poem, let's know the new words. Biting cold means severe cold. Marrow, a soft thing in the center of bones. Sore, wound because of infection. Okay children, let's know the explanation of this poem. Okay, the poem title is Adventure. Adventure means dare activity or risky activity. In ಕನ್ನಡ ವಾಟ್ ವಿ ಕಾಲ್ಡ್ ಸಾಹಸದ ಕಾರ್ಯ ಅಂತ ಹೇಳ್ತೀವಲ್ಲ, ಅಂದರೆ ಏನಾದರೂ ಒಂದು ರಿಸ್ಕ್. ಈಗ ಸುಮ್ಮನೆ ಏನೋ ಒಂದು ಕೆಲಸ ಮಾಡ್ತೀವಿ ಅಂದರೆ ದಟ್ ಈಸ್ ನಾಟ್ ಎ ರಿಸ್ಕ್, ದಟ್ ಈಸ್ ಸಿಂಪಲ್ ವರ್ಕ್. ಏನಾದರೂ ಒಂದು ರಿಸ್ಕಿ ಇರತ್ತಲ್ವ, ಅದನ್ನು ನಾವಿಲ್ಲಿ ಅಡ್ವೆಂಚರ್ ಅಂತ ಹೇಳ್ತೀವಿ. ಓಕೆ, ಮೌಂಟೈನ್ ನಿಮಗೆ ಗೊತ್ತಿದೆ ಅಲ್ಲ. ಮೌಂಟೈನ್ ಅಂತಂದರೆ ಈ ಬೆಟ್ಟಗಳು, ದೊಡ್ಡ ದೊಡ್ಡ ಪರ್ವತಗಳನ್ನು ನಾವು ಮೌಂಟೇನ್ ಅಂತ ಹೇಳ್ತೀವಿ. ಟುಗೆದರ್ ವಿ ವಾಕ್ ಆ್ಯಂಡ್ ಮೇಕ್ ಮೂವ್ಸ್ ಅಂದರೆ ಇಲ್ಲಿ ಏನು ಅಂತಂದರೆ, ಈ ಪೊಯಮು ಅಡ್ವೆಂಚರ್ ಅಂತಾನೆ ಇಲ್ಲಿ ನೇಮ್ ಇರೋದ್ರಿಂದ ಗೊತ್ತಾಗ್ತಿದೆ. ಅಂದರೆ ಏನೋ ಒಂದು ಸಾಹಸದ ಕೆಲಸ ಅಂತ. ಇಲ್ಲಿ ಮೌಂಟೈನ್ ಅಂದರೆ ಇಲ್ಲಿ ನಿಮಗೆ ಪಿಕ್ಚರಲ್ಲಿ ಕಾಣಿಸ್ತಿದೆ. ಅಂದರೆ ಇಲ್ಲಿ ಏನು ಅಂತಂದರೆ ಈ ಬೆಟ್ಟನ ಹತ್ತುವಂಥದ್ದು ಅಥವಾ ಪರ್ವತಗಳನ್ನ ಹತ್ತುವಂಥದ್ದು ದಟ್ ಈಸ್ ನಾಟ್ ಆ್ಯನ್ ಈಸಿ ಜಾಬ್, ಇಸಂಟ್ ಇಟ್? ಹೌದಲ್ವಾ? ಅದೆಲ್ಲ ಏನು ತುಂಬ ಸುಲಭವಾದಂತಹ ಕೆಲಸ ಅಲ್ಲ, ಅವೆಲ್ಲ ರಿಸ್ಕಿ. ಯಾಕೆಂದರೆ ಹತ್ತೋದು ನಾವು ಸ್ವಲ್ಪ ಏನಾದರೂ ಈ ಸ್ಟೆಪ್ಸ್ಗಳನ್ನ ಹತ್ತೋದಕ್ಕೇ ಕಾಲು ನೋವು ಕೈ ನೋವು ಅಂತ ಹೇಳ್ತಿರ್ತೀವಿ ಅಲ್ವಾ ಮಕ್ಕಳೇ? ಆದರೆ ಈ ಮೌಂಟೇನ್ಸ್ ಎಲ್ಲ ಹತ್ತೋದು ನಿಮಗೆ ಗೊತ್ತಿದೆ. ಈ ಟ್ರಕ್ಕಿಂಗ್ ಮಾಡೋದು ಅಂತ ನೀವು ಕೇಳಿರ್ತೀರ, ಟ್ರಕ್ಕಿಂಗ್ ಅಂತ ಕೇಳಿರ್ತೀರ. ಅಂದರೆ ಈ ದೊಡ್ಡ ದೊಡ್ಡ ಹುಡುಗರು ಅಥವಾ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾರೆ, ಟ್ರಕ್ಕಿಂಗ್ ಅಂತ ಹೋಗ್ಬಿಟ್ಟು ಈ ಥರ ದೊಡ್ಡ ದೊಡ್ಡ ಬೆಟ್ಟಗಳನ್ನ ಹತ್ತೋದು, ಅಲ್ಲೋಗಿ ಒಂದು ಫ್ಲ್ಯಾಗ್ನ ಇಟ್ಟು ಬರುವಂಥದ್ದು, ಈ ಥರ ಇದನ್ನೆಲ್ಲ ಚಿಕ್ಕ ಚಿಕ್ಕ ಇದು ಕೂಡ ಒಂಥರ ಅಡ್ವೆಂಚರೇ. ಬಟ್ ಇವೆಲ್ಲ ಏನು ಸ್ವಲ್ಪ ಈಸಿ ಅನ್ಸುತ್ತೆ, ಪರವಾಗಿಲ್ಲ. ಬಟ್ ಇಲ್ಲಿ ಮೌಂಟೇನ್ ಹತ್ತೋದು ಈಗ ನಿಮಗೆ ಗೊತ್ತಿದೆ, ಕೆಲವೊಂದು ಈ ಬೆಟ್ಟ ಪರ್ವತಗಳನ್ನ ಹತ್ತೋದು ಅಷ್ಟೊಂದು ಈಸಿ ಆಗಲ್ಲ, ಅದೆಲ್ಲ ತುಂಬ ಈಸಿ ಕೆಲಸ ಅಲ್ಲ. ಓಕೆ, ಅಡ್ವೆಂಚರ್ ಅನ್ನೋದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಚಿತ್ರದುರ್ಗನೇ ತಗೊಳ್ಳೋಣ. ಅದರಲ್ಲಿ ಕೋಟೆಯಲ್ಲಿ ಚಿತ್ರದುರ್ಗದ ಕೋಟೆನ ಅವನು ಜ್ಯೋತಿರಾಮ ಅಥವಾ ಕೋತಿರಾಮ ಅಂತ ಕರೀತಾರಲ್ವಾ, ಅವನು ಹೆಂಗೆ ಹತ್ತುತ್ತಾನೆ, ಅದರಲ್ಲಿ ಏನೂ ಕೂಡ ಏನಿರಲ್ಲ, ಸಪೋರ್ಟೇ ಇರಲ್ಲ. ಆದರೂ ಅವನು ಆ ಕೋಟೆನ ಬೆಟ್ಟಗಳನ್ನೆಲ್ಲ ಹೆಂಗೆ ಹತ್ತಿ ಹತ್ತಿ ಒಂದು ಕಡೆಯಿಂದ ಒಂದು ಕಡೆಗೆ ಜಂಪ್ ಮಾಡ್ತಾನಲ್ವಾ. ದಿಸ್ ಈಸ್ ವಿ ಕಾಲ್ಡ್ ಅಡ್ವೆಂಚರ್. ಇಂಥದನ್ನು ನಾವು ಅಡ್ವೆಂಚರ್ ಅಂತೀವಿ, ಸಾಹಸ ಅಂತೀವಿ. ಅಂದರೆ ಅಲ್ಲಿ ಏನು ಅಂದರೆ ಒಂದು ಡೇರಿಂಗ್ ಇರುತ್ತೆ, ತುಂಬ ಧೈರ್ಯ ಇರುತ್ತೆ. ಅಂದರೆ ಆ ಥರದೊಂದು ಕೆಲಸ ನಾವು ಮಾಡಬೇಕು ಅಂದ್ರೂ ಅಲ್ಲಿ ನಮಗೆ ಧೈರ್ಯ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲೂ ಕೂಡ ಅಷ್ಟೇ. ಇಲ್ಲಿ ಮೌಂಟೈನ್ ಅಂತ, ಇಲ್ಲಿ ಈಗ ಮೌಂಟೈನ್ ಪರ್ವತನ ಇವ್ರು ಏನು ಮಾಡ್ತಾರೆ, ಕ್ಲೈಂಬಿಂಗ್, ಅದರನ್ನು ಒಂದು ಸಂಬಂಧಪಟ್ಟಿರುವಂತಹ ಪೊಯಮ್ ಈಗ ನೋಡೋಣ. ಟುಗೆದರ್ ವಿ ವಾಕ್ ಆ್ಯಂಡ್ ಮೇಕ್ ಮೂವ್ಸ್. ಟುಗೆದರ್ ಅಂದರೆ ನಾವೇನು ಮಾಡ್ತೀವಿ, ಒಟ್ಟಿಗೆ ವಿ ವಾಕ್ ಆ್ಯಂಡ್ ಮೇಕ್ ಮೂವ್ಸ್. ಎಲ್ಲರೂ ಕೂಡ ನಾವು ಒಟ್ಟಿಗೆ ನಡ್ಕೊಂಡು ಹೋಗ್ತೀವಿ ಮತ್ತು ಎಲ್ಲರೂ ಒಟ್ಟಿಗೆ ಮುಂದೆ 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 ಸಾಕ್ತಾ ಇರ್ತೀವಿ. ನೋ ಒನ್ ನೋಸ್ ಹೌ ಫಾರ್ ಈಸ್ ದ ಟಾಪ್. ನಾವೆಲ್ಲರದ್ದು ಏನು ಏಮ್ ಇದೆ ಅಥವಾ ಏನು ಗುರಿ ಇದೆ,
ಎಲ್ಲರೂ ಕೂಡ ಬೆಟ್ಟನ ಹತ್ತಬೇಕು ಅಥವಾ ಈ ಪರ್ವತ ಅಥವಾ ಮೌಂಟೇನನ್ನು ನಾವು ಹತ್ತಬೇಕು. ಎಲ್ಲರೂ ಏನು ಮಾಡ್ತೀವಿ, ನಾವು ಒಟ್ಟಿಗೆ ಹೋಗ್ತೀವಿ, ಒಟ್ಟಿಗೆ ನಡಿತೀವಿ ಮತ್ತು ಒಟ್ಟಿಗೆ ಎಲ್ಲರೂ ಕೂಡ ಹೋಗಬೇಕು ಅನ್ನೋ ಒಂದು ಗುರಿನ ಇಟ್ಕೊಂಡಿದ್ದೀವಿ. ಬಟ್ ನೋ ಒನ್ ನೋಸ್ ಹೌ ಫಾರ್ ಈಸ್ ದ ಟಾಪ್. ಬಟ್ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಆ ಒಂದು ಎಡ್ಜ್ ಅಥವಾ ಟಾಪು ಏನು ಕೊನೆ ಎಲ್ಲಿ ತನಕ ಇದೆ ಅನ್ನೋದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ ನೋಡಿ ಮಕ್ಕಳೇ, ಅವರು ಈ ಮೌಂಟೇನ್ ಈ ಕ್ಲೈಂಬ್ ಏನು ಮಾಡ್ತಾರೆ, ಮೌಂಟೇನ್ ಕ್ಲೈಂಬಿಂಗು, ಪರ್ವತಗಳನ್ನ ಹತ್ತೋದು, ಅದೆಲ್ಲ ನಮಗೆ ಒಂದು ಐಡಿಯಾ ಇರಲ್ಲ, ಇದಿಷ್ಟೇ ದೂರ ಇದೆ ಅಥವಾ ಮುಂದೆ ಇದಿರಬಹುದು ಅಥವಾ ಇಷ್ಟು ಅಲ್ಲಿ ಏನೋ ಒಂದು ಸಿಗ್ಬೋದು. ಈ ಥರದ ಯಾವುದೇ ಕೂಡ ಒಂದು ಇಮ್ಯಾಜಿನೇಷನ್ ನಮಗಿರೋದಿಲ್ಲ. ಇಲ್ಲೂ ಅಷ್ಟೇ, ಇವ್ರು ಏನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಆ ಮೌಂಟೇನ್ನ ರೀಚ್ ಮಾಡಬೇಕು ಅಂತ, ಇವರೆಲ್ಲ ಒಟ್ಟಿಗೆ ಹೋಗ್ತಿದ್ದಾರೆ. ಬಟ್ ಇಷ್ಟು ಜನದಲ್ಲಿ ಯಾರಿಗೂ ಗೊತ್ತಿಲ್ಲ ಅದೆಷ್ಟು ದೂರ ಇದೆ ಮತ್ತು ಅದೆಷ್ಟು ಹೈಟ್ ಇದೆ, ಎಷ್ಟು ಮೇಲೆ, ಇನ್ನು ಎಷ್ಟು ಮೇಲಕ್ಕೆ ಹೋಗಬೇಕು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ನೋಡಿ, ಟು ದ ಬೈಟಿಂಗ್ ಕೋಲ್ಡ್ ಹ್ಯಾಂಡ್ಸ್ ಇನ್ ಗ್ಲೋವ್ಸ್, ಫಾರ್ ರಾಕ್ಸ್ ಬಿಲೋ ಫೀಟ್ ಆಫ್ಟರ್ ಫೀಟ್ ಟ್ಯಾಪ್. ಟು ದ ಬೈಟಿಂಗ್ ಕೋಲ್ಡ್, ಇಲ್ಲಿ ನೋಡಿ ಆ ಮೌಂಟೇನ್ನ ರೀಚ್ ಮಾಡೋ ಅಂತಾರೆ ಅಥವಾ ಹತ್ತಲೇಬೇಕು ಅಂತ ಏನು ಅಂದ್ಕೊಂಡಿರ್ತಾರೆ, ಅವ್ರು ಆ್ಯಕ್ಚುಲಿ ಸೇಫ್ಟಿ ಮೆಷರ್ಸ್ ಎಲ್ಲನೂ ತೊಗೊಂಡೋಗಿರ್ತಾರೆ. ಈಗ ಏನಾದರೂ ಒಂದು ಮಾಡಬೇಕು ಅಂತಂದರೆ ಅವ್ರಿಗೆ ಏನೇನು ಬೇಕು ಆ ವಸ್ತುಗಳನ್ನೆಲ್ಲ ತೊಗೊಂಡಿರ್ತಾರೆ. ಇವರಲ್ಲಿ ತುಂಬ ಕೋಲ್ಡ್ ಇರುತ್ತೆ ಗೊತ್ತಲ್ವಾ, ಅದಕ್ಕೆ ಇಲ್ಲೇನು ಮಾಡ್ತಾರೆ ಅವರು, ಹ್ಯಾಂಡ್ ಗ್ಲೌಸ್ ಇರುತ್ತೆ ಹೊತ್ತಾನೆ, ಮತ್ತು ಜರ್ಕಿನ್ ಹಾಕ್ಕೊಂಡಿರ್ತಾರೆ, ಮತ್ತು ಕ್ಯಾಪ್ ಹಾಕ್ಕೊಳ್ಳೋದಾಗಿರ್ಬೋದು, ಅಥವಾ ತುಂಬ ಸನ್ಲೈಟ್ ಇದ್ದರೆ ಸನ್ ಗ್ಲಾಸಸ್ ಯೂಸ್ ಮಾಡೋದಾಗಿರ್ಬೋದು. ಹೀಗೆ ಅವ್ರಿಗೆ ಯಾವ್ಯಾವ ಥಿಂಗ್ಸ್ ಬೇಕೋ ಅದನ್ನೆಲ್ಲ ಅವ್ರ ಮನೆಯಿಂದ ಫುಲ್ಲು ಪ್ಯಾಕಪ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ನೋಡಿ, ಟು ದ ಬೈಟಿಂಗ್ ಕೋಲ್ಡ್, ಇಲ್ಲಿ ಬೈಟಿಂಗ್ ಕೋಲ್ಡ್ ಅಂತಂದರೆ ನೋಡಿ, ಇಲ್ಲಿ ಮೀನಿಂಗಲ್ಲಿ ಏನು ಕೊಟ್ಟಿದ್ದಾರೆ, ಸಿವಿಯರ್ ಕೋಲ್ಡ್ ಅಂದರೆ ತುಂಬ ಚಳಿ ಇರುವಂಥದ್ದು. ನೋಡಿ, ನಾವು ಈಗ ಸುಮ್ಮನೆ ಚಳಿ ಇದ್ದಾಗ ಜರ್ಕಿನ್ ಹಾಕೊತೀವಿ, ಸಿವಿಯರ್ ಕೋಲ್ಡ್ ಅಂದಾಗ ನಮಗೆ ತಡ್ಕೊಳ್ಳೋಕ್ಕೆ ಆಗೋಲ್ಲ, ಹಲ್ಲು ಕಟ ಅಂತ ಸೌಂಡ್ ಬರ್ತಿರುತ್ತೆ. ನಿಮಗೆ ಅದು ಫೀಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಮಕ್ಕಳೇ ಅಲ್ವಾ. ಇದನ್ನು ನಾವು ಬೈಟಿಂಗ್ ಕೋಲ್ಡ್ ಅಂತ ಹೇಳ್ಬೋದು. ಸಿವಿಯರ್ ಕೋಲ್ಡ್ ಇದೆ ನೋಡಿ, ಟು ದ ಬೈಟಿಂಗ್ ಕೋಲ್ಡ್ ಹ್ಯಾಂಡ್ಸ್ ಇನ್ ಗ್ಲೌಸ್. ಈ ಥರ ಸಿವಿಯರ್ ಕೋಲ್ಡ್ ಇರೋದ್ರಿಂದ ನಾವು ಎಲ್ಲರೂ ಕೂಡ ಹ್ಯಾಂಡ್ ಗ್ಲೌಸ್ನ ಯೂಸ್ ಮಾಡ್ತೀವಿ. ಫಾರ್ ರಾಕ್ಸ್ ಬಿಲೋ ಫೀಟ್ ಆಫ್ಟರ್ ಫೀಟ್ ಟ್ಯಾಪ್. ಮತ್ತು ಅಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿದೆ, ಅದ್ರ ಕೆಳಗಡೆ ಮತ್ತು ಏನು ಇಷ್ಟಿಷ್ಟು ಅಡಿ ಎತ್ತರ ದೊಡ್ಡ ಎಷ್ಟೆಷ್ಟು ಅಡಿಗಳಷ್ಟು ದೊಡ್ಡದಿರುವಂತಹ ಬಂಡೆಗಳ ಕೆಳಗಡೆ ನಾವು ನಡ್ಕೊಂಡು ಹೋಗ್ತೀವಿ. ಮತ್ತು ಅಲ್ಲಿ ಎಷ್ಟೊಂದು ತಡೆಯೋಕ್ಕೆ ಆಗದಿರೋಂತಹ ಚಳಿ ಎಲ್ಲ ಇರುತ್ತೆ ಅನ್ನೋ ಒಂದು ಫೀಲಿಂಗ್ಸ್ನ ಇವರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿರುವಂಥದ್ದು. ನೆಕ್ಸ್ಟು, ನೋ ಥಾಟ್ ಆಫ್ ಎಸ್ಟರ್ಡೇ ಆರ್ ಟುಮಾರೋ, ಫಾರ್ ಸ್ಟೆಪ್ಸ್ ರೈಸ್ ಆ್ಯಂಡ್ ಫಾಲ್, ಚಿಲ್ ಇನ್ ದ ಮಾರೋ. ನೋಡಿ, ಇಲ್ಲಿ ನೋ ಒನ್ ಥಾಟ್ ಆಫ್ ಎಸ್ಟರ್ಡೇ ಆರ್ ಟುಮಾರೋ, ಇಲ್ಲಿ ಯಾರಿಗೂ ಕೂಡ ನೆನ್ನೆದ್ರ ಬಗ್ಗೆನೂ ಯೋಚನೆ ಇಲ್ಲ, ನಾಳೆ ಬಗ್ಗೆನೂ ಯೋಚನೆ ಇಲ್ಲ. ಅಂದರೆ ಈಗ ನಾವು ಹತ್ತುವಾಗ ಅಯ್ಯೋ ನೆನ್ನೆ ಚೆನ್ನಾಗಿತ್ತು ಅಥವಾ ನೆನ್ನೆ ಬಿಸಿಲು ಕಡಿಮೆ ಇತ್ತು, ಆ ಥರ ಏನೋ ಒಂದು, ಅದು ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ, ಆ ಥರ ನೆನ್ನೆ ಬಗ್ಗೆ ಯಾರು ಕಮೆಂಟ್ಸ್ ಮಾಡೋದಾಗಿರಲಿ ಅಥವಾ ನೆನ್ನೆದ್ರ ಬಗ್ಗೆ ಯೋಚನೆ ಮಾಡೋದಾಗಿರ್ಬೋದು, ಅಥವಾ ನಾಳೆ ಬಗ್ಗೆ ನಾವು ಇಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಥವಾ ನಾಳೆ ದಿನದ ಬಗ್ಗೆ ಏನು ನೋ, ಈ ಥರದ್ದು ಯಾವುದೇ ರೀತಿಯ ಥಾಟ್ಸು ಕೂಡ ಯಾರ ಮೈಂಡಲ್ಲೂ ಬರ್ತಾ ಇಲ್ಲ. ಅಂದರೆ ವಾಟ್ ದೇ ಆರ್ ಟಾರ್ಗೆಟೆಡ್, ದೇ ಹ್ಯಾವ್ ಟು ರೀಚ್ ದೇ ವಾಂಟ್ ಟು ರೀಚ್ ದ ಎಡ್ಜ್ ಆರ್ ಟಾಪ್ ಆಫ್ ದ ಮೌಂಟೇನ್. ಅವ್ರು ಏನು ಅದನ್ನು ಆ ಮೌಂಟೇನ್ನ ರೀಚ್ ಮಾಡೋದು ಅಷ್ಟೇ ಅವರ ಟಾರ್ಗೆಟ್ ಅಥವಾ ಅವ್ರದ್ದಷ್ಟೇ ಅದೇ ಏಮ್ ಆಗಿರುತ್ತೆ. ಬಿಟ್ಟರೆ ಅವ್ರು ನೆನ್ನೆದ್ರ ಬಗ್ಗೆ ಆಗಲಿ ಅಥವಾ ನಾಳೆದ್ರ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆನೂ ಕೂಡ ಅವರು ಯೋಚನೆ ಮಾಡೋದಿಲ್ಲ. ಫಾರ್ ಸ್ಟೆಪ್ಸ್ ರೈಸ್ ಆ್ಯಂಡ್ ಫಾಲ್, ಚಿಲ್ ಇನ್ ದ ಮಾರೋ. ಇದು ಯಾವುದನ್ನು ಯೋಚನೆ ಮಾಡಿದೆ, ಫಾರ್ ಸ್ಟೆಪ್ಸ್ ರೈಸ್ ಏನು ಮಾಡ್ತೀವಿ, ನಮ್ಮ ದಾರಿ ಸಾಗ್ತಾನೆ ಇರುತ್ತೆ. ಫಾರ್ ಸ್ಟೆಪ್ಸ್ ರೈಸ್ ಅಂದರೆ ಅದೇ ನಮ್ಮ ದಾರಿ ಸಾಗ್ತಾನೆ ಇರುತ್ತೆ, ಅಥವಾ ನಾವು ಮುಂದೆ ಏನು ಕ್ಲೈಂಬ್ ಮಾಡ್ತಾನೆ ಇದ್ದೀವಿ ಅಂದರೆ ಹತ್ತುತ್ತಾನೆ ಇದ್ದೀವಿ. ಆ್ಯಂಡ್ ಫಾಲ್, ಕೆಲವೊಂದು ಸಲ ಬೀಳಲೂಬಹುದು. ಚಿಲ್ ಇನ್ ದ ಮಾರೋ, ಚಿಲ್ ಇನ್ ದ ಮಾರೋ ಏನು, ಇಲ್ಲಿ ಚಿಲ್ ಇನ್ ದ ಮಾರೋ ಅಂತಂದರೆ ಯಾವ್ದು ಹೇಳ್ತೀವಿ ಅಂತಂದರೆ ಇಲ್ಲಿ ಎ ಸಾಫ್ಟ್, ಇಲ್ಲಿ ಮೀನಿಂಗಲ್ಲಿ ನೀವು ವರ್ಡ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ, ಎ ಸಾಫ್ಟ್ ಥಿಂಗ್ ಇನ್ ದ ಸೆಂಟರ್ ಆಫ್ ಬೋನ್ ಅಂತ. ನಿಮಗೆ ಬೋನ್ ಗೊತ್ತಿದೆ ಅಲ್ವಾ, ಆ ಬೋನ್ ಒಳಗಡೆ ಒಂದು ಸಾಫ್ಟ್ ಥಿಂಗ್ ಇರತ್ತೆ, ಓಕೆ, ಅದನ್ನು ನಾವು ಮಾರೋ ಅಂತೀವಿ. ನೀವು ಕೇಳಿರ್ತೀರ ಸೈನ್ಸಲ್ಲಿ ಬೋನ್ ಮ್ಯಾರೋ ಅನ್ನೋ ಅಂಥದ್ದು. ಅಂದರೆ ಆ್ಯಕ್ಚುಲಿ ದ ಬ್ಲಡ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ಬೋನ್ ಮ್ಯಾರೋನೇ. ನಮ್ಮ ಬಾಡಿಲಿ ಬ್ಲಡ್ ಪ್ರೊಡ್ಯೂಸ್ ಆಗೋವಂಥದ್ದು ಬೋನ್ ಮ್ಯಾರೋದಲ್ಲೇ, ಅದು ನಿಮಗೆ ಗೊತ್ತಿರುತ್ತೆ. ಸೈನ್ಸಲ್ಲಿ ನೀವು ನೆಕ್ಸ್ಟ್ ಓದಿದಾಗ ನಿಮಗೆ ಗೊತ್ತಾಗುತ್ತೆ. ಅದನ್ನು ನಾವು ಬೋನ್ ಮ್ಯಾರೋ ಅಂತ ಹೇಳ್ತೀವಿ. ಮ್ಯಾರೋ ಅಂತಂದರೆ
ಈಗ ನೀವು ನಾನ್ ವೆಜ್ ತಿನ್ನೋರು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಈ ಬೋನ್ ಇರುತ್ತಲ್ಲ ಅದ್ರ ಒಳಗಡೆ ಒಂದು ರೆಡ್ ಕಲರ್ ಕಂಟೆಂಟ್ ಇರುತ್ತಲ್ಲ, ಅದನ್ನು ನಾವಿಲ್ಲಿ ಒಂದು ಸಾಫ್ಟ್ ಥಿಂಗ್, ಅದನ್ನು ಮೊರೋ ಅಂತ ಹೇಳ್ತೀವಿ. ಅಂದರೆ ಏನು ಹೇಳ್ತಿದ್ದಾರೆ ಇಲ್ಲಿ ಅಂತಂದರೆ, ಅವರೆಲ್ಲ ಅಲ್ಲಿ ಮುಂದೆ ಹೋದರೆ ಅಥವಾ ಬಿದ್ದರೂ ಏನಾದರೂ ಆ ಬೋನ್ಸಿಗೆ ಏನು ಏಟಾಗತ್ತಲ್ವ ಅಲ್ಲಿ ಚಿಲ್, ಓಕೆ, ಏನೋ ಅವ್ರಿಗೆ ಆ ಥರ ಚಿಲ್ ಅನಿಸುತ್ತೆ. ಆದರೆ ಅದ್ರ ಬಗ್ಗೆ ಅವ್ರು ಏನು ಮಾಡ್ತಿದ್ದಾರೆ ಇಲ್ಲಿ ಅಂದರೆ ಅದನ್ನು ಯಾವುದನ್ನು ಕೂಡ ಲೆಕ್ಕಕ್ಕೆ ತೊಗೊಳ್ತಾ ಇಲ್ಲ ಅನ್ನೋ ಥರದಲ್ಲಿ ಹೇಳ್ತಾ ಇರುವಂಥದ್ದು. ಔಟ್ ಇನ್ ದ ವಿಸ್ಲಿಂಗ್ ವಿಂಡ್ ವಿತ್ ಸೋಲ್ ಸೋರ್ ಕಾಂಟ್ ಸ್ಟಾಪ್ ಕ್ಲೈಂಬಿಂಗ್ ಮೋರ್ ಆ್ಯಂಡ್ ಮೋರ್. ಇಲ್ಲಿ ಔಟ್ ಇನ್ ದ ವಿಸ್ಲಿಂಗ್ ವಿಂಡ್ ಅಂದರೆ ಇಲ್ಲಿ ನಾನು ಹೇಳಿದೆ ನಿಮಗೆ, ಇಲ್ಲಿ ಮೊದಲೇ ಇಲ್ಲಿ ಸಿವಿಯರ್ ಕೋಲ್ಡ್ ಅಂತಂದರೆ ನಿಮಗೆ ಗೊತ್ತಾಗ್ತಿರುತ್ತೆ ನೋಡಿ. ನೀವು ಅಬ್ಸರ್ವ್ ಮಾಡಿ, ಕೆಲವರು ಯಾರಾದರೂ ನೀವು ಆ ಥರ ಬೆಟ್ಟದ ಪ್ರದೇಶಕ್ಕೆ ಹೋಗಿದರೆ ಅಬ್ಸರ್ವ್ ಮಾಡಿರ್ತೀರಿ. ಈ ಬೆಟ್ಟದ ಕಡೆ ಹೋದಾಗ ಈ ಗಾಳಿ ವಿಷಲ್ ಮಾಡ್ಕೊಂಡು ಸೌಂಡ್ ಥರ ಬರ್ತಿರುತ್ತೆ, ನೀವು ಅಬ್ಸರ್ವ್ ಮಾಡಿದಿರಲ್ಲ ಗೊತ್ತಿಲ್ಲ. ಆ ಗಾಳಿ ಸೌಂಡ್ ನಮಗೆ ತುಂಬ ಸ್ಪಷ್ಟವಾಗಿ ಕೇಳಿಸ್ತಿರುತ್ತೆ, ಸ್ವಿಂಗ್ ಅಂತ ವಿಷಲ್ ಹಾಕೊಂಡು ಬರ್ತಿದೇನೋ ಅನ್ನೋ ಥರ ಕೇಳಿಸ್ತಾ ಇರುತ್ತೆ. ಅದನ್ನೇ ಇಲ್ಲಿ ಹೇಳಿರೋದು, ಔಟ್ ಇನ್ ದ ವಿಸ್ಲಿಂಗ್ ವಿಂಡ್. ಆ ಥರ ಗಾಳಿ ಸೌಂಡಲ್ಲಿರುತ್ತೆ. ವಿತ್ ಸೋಲ್ ಸೋರ್ ಅಂತಂದರೆ ಇಲ್ಲಿ ಹೇಳಿದ್ರೆ ಅವ್ರು ಬಿದ್ದರು ಏನು ಮಾಡಿದ್ರು, ಇಲ್ಲಿ ಸೋರ್ ಅಂತಂದರೆ ವೂಂಡ್ ಬಿಕಾಸ್ ಆಫ್ ದ ಇನ್ಫೆಕ್ಷನ್. ಬಿದ್ದು ಹೇಳೋದೆಲ್ಲ ಕಾಮನ್ ಆಗಿರುತ್ತೆ. ಆ ಥರ ಎಲ್ಲ ಇನ್ಫೆಕ್ಷನ್ ಆಗಿದ್ರು ಕೂಡ, ಗಾಯಗಳೆಲ್ಲ ಇನ್ಫೆಕ್ಷನ್ ಆಗಿರ್ಬೋದು, ಏನೇ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಕಾಂಟ್ ಸ್ಟಾಪ್ ಕ್ಲೈಂಬಿಂಗ್ ಮೋರ್ ಆ್ಯಂಡ್ ಮೋರ್. ಆದರೆ ಇವ್ರು ಏನು ಮಾಡ್ತಿದ್ದಾರೆ, ಹತ್ತೋದನ್ನು ಮಾತ್ರ ಸ್ಟಾಪ್ ಮಾಡ್ತಾಯಿಲ್ಲ, ಮುಂದೆ 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 ಏನು ಮಾಡ್ತಿದ್ದಾರೆ ಇವರು, ಹೋಗ್ತಾನೆ ಇದ್ದಾರೆ ಅಥವಾ ಹೋಗ್ತಾನೆ ಇರ್ತೀವಿ ಅನ್ನುವಂಥದ್ದು ಅವರು ಹೇಳ್ತಿರುವಂಥದ್ದು. ಓಕೆ, ಇದು ಇಷ್ಟು. ಇದು ಏನು ಅಂತಂದರೆ ವೆರಿ ಸಿಂಪಲ್ ಅಷ್ಟೇ. ಈ ಪೊಯಮು ತುಂಬ ಸಿಂಪಲ್ ಪೊಯಮು. ಮತ್ತು ಅಲ್ಲಿ ಅವರ ಒಂದು ಮೌಂಟೇನ್ ಕ್ಲೈಂಬ್ ಮಾಡುವಾಗ ಅವರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಒಂದು ಚಿಕ್ಕದಾಗಿ ಹೇಳಿರುವಂಥದ್ದು ಅಷ್ಟೇ. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್, ಸ್ಪೀಕ್, ರೀಡ್ ಆ್ಯಂಡ್ ಆನ್ಸರ್ ಓರಲಿ ಅಂತ. ರೀಡ್ ದ ಪೊಯಮ್, ವರ್ಡ್ಸ್ ಆರ್ ಗಿವನ್ ಇನ್ 3 ಕಾಲಮ್ಸ್, ಮ್ಯಾಚ್ ದೆಮ್ ಟು ಮೇಕ್ ಮೀನಿಂಗ್ಫುಲ್ ಸೆಂಟೆನ್ಸ್ ಆ್ಯಂಡ್ ಸೇ ದೆಮ್ ಒನ್ ಇಸ್ ಡನ್ ಫಾರ್ ಯು. ಓಕೆ, ಈ ಪೊಯಮ್ನ ನೀವು ಇಲ್ಲಿ ಓದಿದ್ದೀರಲ್ವ ಮಕ್ಕಳೇ, ಅದನ್ನಿಲ್ಲಿ ಗರ್ಲ್ಸ್ ಅನ್ನೋ ಥರ ಕೊಟ್ಟಿದ್ದಾರೆ. ಅಂತಂದರೆ ಇಲ್ಲಿ ಏನು 3 ಕಾಲಮ್ ಕೊಟ್ಟಿದ್ದಾರೆ, ಇದು ಒಂದು ಸೆಂಟೆನ್ಸನ್ನೇ ಡಿವೈಡ್ ಮಾಡಿದ್ದಾರೆ ಅಷ್ಟೇ. ಆದರೆ ಅದನ್ನು ನಾವೇನು ಮಾಡಬೇಕು, ಅದನ್ನು ಮಿಸ್ಮ್ಯಾಚ್ ಮಾಡಿದ್ದಾರೆ ಅವರು. ನಾವು ಕರೆಕ್ಟಾಗಿ ಅದನ್ನು ಮ್ಯಾಚ್ ಮಾಡಿ ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡಿ ಹೇಳಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಫಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಗರ್ಲ್ಸ್ ವೇರ್ ಹ್ಯಾಂಡ್ ಗ್ಲೌಸ್ ಟು ಕೀಪ್ ಹ್ಯಾಂಡ್ ವಾರ್ಮ್ ಅಂತ. ಇಲ್ಲಿ ನೋಡಿ, ಗರ್ಲ್ಸ್ ವೇರ್ ಹ್ಯಾಂಡ್ ಗ್ಲೌಸಸ್, ಓಕೆ ಕಾಣಿಸ್ತಿದೆ ಅಲ್ವಾ, ಟು ಕೀಪ್ ಹ್ಯಾಂಡ್ಸ್ ವಾರ್ಮ್. ಓಕೆ, ನೆಕ್ಸ್ಟ್, ಗರ್ಲ್ಸ್ ಫೀಲ್ ಚಿಲ್ ಇನ್ ದ ಮಾರೋ. ಅರ್ಥ ಆಗ್ತಿದೆಯಲ್ವಾ? ನೀವು ಈ ಥರ ಸೆಂಟೆನ್ಸ್ ನಾನು ಇಲ್ಲಿ ಬರೆದಿಲ್ಲ, ಮ್ಯಾಚ್ ಮಾಡಿದ್ದೀನಿ ಅಷ್ಟೇ. ನೀವು ಇದನ್ನು ನೋಡಿಕೊಂಡು ಬರಿಬೇಕು ಮಕ್ಕಳೇ. ಇಲ್ಲಿ ನೋಡಿ, ಗರ್ಲ್ಸ್ ಫೀಲ್ ಚಿಲ್ ಇನ್ ದ ಮಾರೋ. ಕಾಣಿಸ್ತಿದೆ ತಾನೆ, ಆರೋ ಮಾರ್ಕ್ ಇಲ್ಲಿ ಹಾಕಿರೋದು. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಗರ್ಲ್ಸ್ ಇಗ್ನೋರ್ ಸೋರ್ ಇನ್ ದ ಸೋಲ್ಸ್. ಗರ್ಲ್ಸ್ ಇಗ್ನೋರ್ ಸೋರ್ ಇನ್ ದ ಸೋಲ್ಸ್. ನೆಕ್ಸ್ಟ್, ಗರ್ಲ್ಸ್ ಲೈಕ್ to climb without stopping. Girls like to climb without stopping. Okay ಮಕ್ಕಳೇ, ನೀವು ಬರ್ಕೋಬೇಕು. ನೆಕ್ಸ್ಟ್, ಗರ್ಲ್ಸ್ ಟ್ಯಾಪ್ ರಾಕ್ಸ್ ಅಂಡರ್ ದ ಫೀಟ್. ಗರ್ಲ್ಸ್ ಟ್ಯಾಪ್ ರಾಕ್ಸ್ ಅಂಡರ್ ದ ಫೀಟ್. ನೆಕ್ಸ್ಟ್, ಗರ್ಲ್ಸ್ do not know how far is the top. Girls do not know how far is the top. ಓಕೆ, ಅಂಡರ್ಸ್ಟುಡ್? ಇದಿಷ್ಟು ನೀವು ಇಲ್ಲಿ ಏನು ಸೆಂಟೆನ್ಸ್ ಬರ್ಕೊಂಡಿದ್ದಾರಲ್ವ, ಈ ಥರ ಬರ್ದಿದ್ದಾರಲ್ವ, ನೀವು ಇವಾಗ ರಿಮೈನಿಂಗ್ 5 ಸೆಂಟೆನ್ಸ್ ನೀವು ಹೀಗೆ ಬರೀಬೇಕು. ಓಕೆ, ನೆಕ್ಸ್ಟ್ ನೋಡಿ, ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಯೂಸಿಂಗ್ ದ ವರ್ಡ್ಸ್ ಗಿವನ್ ಬಿಲೋ. Okay, here they are given some words. We have to make the meaningful sentences. Okay, ಇದರಿಂದ ನಾವೇನು ಮಾಡಬೇಕಿಲ್ಲ, ಅದನ್ನು ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡಬೇಕು. ಅಂದರೆ ಈ ಕನ್ನಡದಲ್ಲಿ ನೀವು ಸ್ವಂತ ವಾಕ್ಯ ಅಂತ ಹೇಳ್ತಿರಲ್ವ, ಯಾವುದಾದ್ರೂ ಒಂದು ವಾಕ್ಯ ಕೊಟ್ರಪ್ಪ, ಈಗ ಸತ್ಯ ಅಂತ ಕೊಟ್ಟರೆ ನಾವು ಯಾವಾಗಲೂ ಸತ್ಯವನ್ನೇ ಹೇಳಬೇಕು, ಅಥವಾ ನಾನು ಯಾವಾಗಲೂ ಸತ್ಯವನ್ನು ಹೇಳಲು
ಇಷ್ಟಪಡುತ್ತೇನೆ, ಈ ಥರ ಮಾಡ್ತೀವಲ್ವಾ. ಅದೇ ಥರ ಇಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ. ಏನು ಇಲ್ಲಿ ಎಷ್ಟೊಂದು ವರ್ಡ್ಸ್ ಇದೆ ನೋಡಿ. ವೇರ್, ಇಗ್ನೋರ್, ಕ್ಲೈಂಬ್, ನೋ, ಫೀಲ್, ಬೈಟ್, ವಿಸಿಲ್, ರೈಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನೀವು ಇದಿಷ್ಟು ರಿಮೈನಿಂಗ್ ವರ್ಡ್ಸ್ನ ಜಸ್ಟ್ ಟ್ರೈ ಮಾಡಿ ಬರೆಯೋದಕ್ಕೆ. ಈಗ ವೇರ್ ಅಂತಂದರೆ ಏನು? ಐ ವುಡ್ ಲೈಕ್ ಟು ವೇರ್ ನ್ಯೂ ಕ್ಲಾತ್ಸ್ ಇನ್ ದ ಫೆಸ್ಟಿವಲ್. ಹೌದಾನೆ? ಐ ವುಡ್ ಲೈಕ್ ಟು ವೇರ್ ನ್ಯೂ ಕ್ಲಾತ್ಸ್ ಇನ್ ದ ಫೆಸ್ಟಿವಲ್. ಓಕೆನಾ? ಈ ಥರ ಸೆಂಟೆನ್ಸು ನೀವು ಇದನ್ನು ಉಳಿದಿರೋದನ್ನು ದಿಸ್ ಇಸ್ ಹೋಮ್ವರ್ಕ್ ಫಾರ್ ಯು. ಇದನ್ನು ಹೋಮ್ವರ್ಕ್ ಮಾಡಿ ನೋಡೋಣ. ಜಸ್ಟ್ ಸೆಂಟೆನ್ಸ್ ಫಾರ್ಮ್ ಮಾಡಿ, ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ನಂಗೆ ಸೆಂಡ್ ಮಾಡಿ, ಜಸ್ಟ್ ಕರೆಕ್ಷನ್ ಮಾಡ್ತೀನಿ. ನೀವು 4th ಅವ್ರ ಮಕ್ಕಳೇ ಸರಿಯಾಗಿ ಯಾರೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕ್ಲಾಸಸ್ ಎಲ್ಲ ಗ್ರೂಪಲ್ಲಿ ಏನೋ ರೆಸ್ಪಾನ್ಸ್ ಮಾಡಬೇಕು ನೀವು. ಓಕೆ, ನೆಕ್ಸ್ಟ್ ನೋಡಿ ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೇನು ಕ್ಲಾಸ್ ಸ್ಟಾರ್ಟ್ ಅಂತ ಏನಾದರೂ ಸಡನ್ನಾಗಿ ಹೇಳಿದಾಗ ನಿಮ್ಗೆ ಅವಾಗ ಎಲ್ಲನೂ ಒಟ್ಟಿಗೆ ಪೆಂಡಿಂಗ್ ಬರೆಯೋದಕ್ಕೆ ಹೆವಿ ಅನ್ನಿಸ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ವರ್ಕ್ ಏನಿರುತ್ತೆ ಎಲ್ಲ ಸಬ್ಜೆಕ್ಟ್ಸ್ದು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ ಮಕ್ಕಳೇ? ಓಕೆ, ನೆಕ್ಸ್ಟ್ ವಿ ವಿಲ್ ಮೀಟ್ ಆನ್ ನೆಕ್ಸ್ಟ್ ಕ್ಲಾಸಸ್. Until then, take care and bye children.